ಅಣ್ಣ ಮಾದೇಶ್ ಅಣ್ಣ, ಅಣ್ಣ ನಿಮ್ಮನೆ ಕಡೆ ಏನಾದರೂ ಈ ಜನಗಣತಿ ನಡೆಸೋರು ಬಂದಿದ್ರಾ? ಏನೋ ಬಂದಿಲ್ವಾ? ಅಕ್ಕ ಲಕ್ಷ್ಮಕ್ಕ, ನಿಮ್ಮನೆ ಕಡೆ ಏನಾದರೂ ಈ ಜನಗಣತಿ ನಡೆಸೋರು ಬಂದಿದ್ರಾ? ನಿಮ್ಮನೆ ಕಡೆನೂ ಬಂದಿಲ್ವಾ? ಅಂಡಿ ಪ್ರಿಯಾಂಕಾ ಆಂಟಿ, ನಿಮ್ಮನೆ ಕಡೆ ಏನಾದರೂ ಬಂದಿದ್ರಾ? ನಿಮ್ಮನೆ ಕಡೆನೂ ಬಂದಿಲ್ವಾ? ಮಾದೇಶ್ ಅಣ್ಣನ ಮನೆಗೂ ಬಂದಿಲ್ಲ, ಲಕ್ಷ್ಮಕ್ಕನ ಮನೆಗೂ ಬಂದಿಲ್ಲ, ಪ್ರಿಯಾಂಕಾ ಆಂಟಿ ಮನೆಗೂ ಬಂದಿಲ್ಲ, ನಮ್ಮನೆಗೂ ಬಂದಿಲ್ಲ, ನಮ್ಮ ಮನೆಯ ಪಕ್ಕದ ಮನೆಗೂ ಬಂದಿಲ್ಲ. ಹಾಗಾದರೆ ಈ ಜಾತಿ ಸಮೀಕ್ಷೆ ಅಲ್ಲ ಅಂತ ಹೇಳುವಂತಹ ಈ ಜಾತಿ ಸಮೀಕ್ಷೆಯನ್ನು ನಡೆಸಿದಂಥವರು ಯಾರು? ಯಾರಾದರೂ ಅನ್ಯಗ್ರಹ ಜೀವಿಗಳು ಭೂಮಿಗೆ ಬಂದು ಈ ಜಾತಿ ಗಣತಿಯನ್ನು ನಡೆಸಿ ಆ ವರದಿಯನ್ನು ತೆಗೆದುಕೊಂಡು ಹೊರಟೋಗ್ಬಿಟ್ರ ಅಂತ ಸಂಶಯಗಳು ಕಾಡೋದಕ್ಕೆ ಪ್ರಾರಂಭವಾಗಿಬಿಟ್ಟಿದ್ದಾವೆ. ಮೂರ್ಖ ಜಾತ್ಯಾತೂತಿನ ಹಿಂದೂಗಳೇ, ನಿಮಗೆ ಮನಸ್ಸಾಕ್ಷಿ ಅನ್ನೋದು ಇದ್ದರೆ ಒಮ್ಮೆ ನಿಮ್ಮನ್ನು ನೀವೇ ಪ್ರಶ್ನೆಯನ್ನು ಮಾಡಿಕೊಳ್ಳಿ. ಅದು ಏತಕ್ಕಾಗಿ ಕೇವಲ ಹಿಂದೂ ಧರ್ಮದಲ್ಲಿರುವಂತಹ ಜಾತಿಗಳನ್ನು ಮಾತ್ರ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ? ಏತಕ್ಕಾಗಿ? ಬೇರೆ ಮತ ಪಂಥಗಳಲ್ಲಿ ಒಳಪಂಗಡಗಳಿಲ್ವಾ? ಆ ಬೇರೆ ಮತ ಪಂಥಗಳಲ್ಲಿರುವಂತಹ ಒಳಪಂಗಡಗಳನ್ನು ಏತಕ್ಕಾಗಿ ಸಮೀಕ್ಷೆಯನ್ನು ನಡೆಸ್ತಾ ಇಲ್ಲ? ಕೇವಲ ಹಿಂದೂ ಧರ್ಮದಲ್ಲಿರುವಂತಹ ಜಾತಿಗಳನ್ನು ಮಾತ್ರ ಏತಕ್ಕಾಗಿ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ? ನಮ್ಮ ರಾಜಕಾರಣಿಗಳಿಗೆ ಹಿಂದೂಗಳ ಮೇಲೆ ತುಂಬ ಪ್ರೀತಿ, ತುಂಬ ಕರುಣೆ ಅನ್ನುವಂತಹದ್ದೇನಾದ್ರು ಉಕ್ಕಿ ಹರಿತಾ ಇದೆಯಾ? ಹಾಗಾಗಿನೇ ಕೇವಲ ಹಿಂದೂಗಳಲ್ಲಿರುವಂತಹ ಹಿಂದೂ ಜಾತಿಗಳಲ್ಲಿರುವಂತಹ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಈ ಸಮೀಕ್ಷೆಗಳನ್ನೆಲ್ಲ ನಡೆಸಿ ಹಿಂದೂಗಳನ್ನು ಮಾತ್ರ ಉದ್ಧಾರವನ್ನು ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರಾ? ಈ ನಮ್ಮ ರಾಜಕಾರಣಿಗಳು ತಮ್ಮ ಬಾಯಿಯನ್ನು ತೆರೆದ ಸಾಕು ಉದ್ದುದ್ದವಾಗಿ ಜಾತ್ಯಾತೀತೆಯ ಬಗ್ಗೆ ದೊಡ್ಡದಾಗಿ ಭಾಷಣಗಳನ್ನು ಹೊಡಿತಿರ್ತಾರೆ. ಈ ರೀತಿಯಾಗಿ ಜಾತ್ಯಾತೀತೆಯ ಬಗ್ಗೆ ಭಾಷಣಗಳನ್ನು ಹೊಡೆಯುವಂತಹ ರಾಜಕಾರಣಿಗಳನ್ನೇ ಜಾತಿ ಹೆಸರಿನಲ್ಲಿ ರಾಜಕೀಯವನ್ನು ಮಾಡುವಂತಹದ್ದು, ಜಾತಿ ಹೆಸರಿನಲ್ಲೇ ಇಲ್ಲಿಯ ತನಕ ಬೆಳೆದು ನಿಂತಿರುವಂತಹದ್ದು. ಇದೆಲ್ಲದರ ನಡುವೆ ಇತ್ತೀಚೆಗೆ ನಮಗೆ ಕಾಡುತ್ತಿರುವಂತಹ ಒಂದು ಪ್ರಶ್ನೆ ಅಂದರೆ, ಈ ಬೇರೆ ಮತ ಪಂಥಗಳಿದಾವೆಲ್ಲ, ಆ ಬೇರೆ ಮತ ಪಂಥಗಳೇನಾ ಅಥವಾ ಜಾತಿಗಳ ಅಂತ, ಅಥವಾ ಜಾತಿಗಳಾಗಿ ಇತ್ತೀಚೆಗೆ ಪರಿವರ್ತನೆ ಏನಾದರೂ ಮಾಡಿಬಿಟ್ರ ಅಂತ ನಮಗೆಲ್ಲ ಸಂಶಯ ಕಾಡ್ತಾ ಇದೆ. ಈ ನಮ್ಮ ದೇಶದಲ್ಲಿ ಎಂತಹ ವಿಪರ್ಯಾಸ ನೋಡಿ, ನಿಜವಾಗಿಯೂ ನಾಚಿಕೆಯಾಗಬೇಕು. ಬೇರೆ ಮತ ಪಂಥದವರನ್ನು ಒಟ್ಟಿಗೆ, ಅವ್ರದ್ದು ಜನಸಂಖ್ಯೆ ಎಷ್ಟಿದೆ ಅಂತ ಒಟ್ಟಿಗೆ ಸಮೀಕ್ಷೆಯನ್ನು ತೆಗೆದುಕೊಳ್ತಾರೆ, ಒಟ್ಟಿಗೆ ವರದಿಯನ್ನು ತೆಗೆದುಕೊಳ್ತಾರೆ. ಆದರೆ ಹಿಂದೂಗಳ ಜನಸಂಖ್ಯೆಯನ್ನು ವರದಿಯನ್ನು ತೆಗೆದುಕೊಳ್ಳುವಂತಹ ಸಮಯ ಬಂದಾಗ ಮಾತ್ರ ಹಿಂದೂಗಳನ್ನು ತುಕಡೆ ಮಾಡಿ, ಅಂದರೆ ಭಾಗವನ್ನು ಮಾಡಿ, ಈ ಜಾತಿ ಇಷ್ಟು ಜನಸಂಖ್ಯೆ ಇದೆ ಅಂತ ಅಂದ್ಬಿಟ್ಟು ಭಾಗಗಳಾಗಿ ವಿಭಜನೆಯನ್ನು ಮಾಡಿ ಹಿಂದೂಗಳ ಜನಸಂಖ್ಯೆಯನ್ನು ತೋರಿಸ್ತಾರೆ. ಏತಕ್ಕಾಗಿ ಈ ರೀತಿಯಾದಂತಹ ಸಮೀಕ್ಷೆ? ಕೇವಲ ಹಿಂದೂಗಳನ್ನು ಮಾತ್ರ ಒಡೆದು ಆಳುವಂತಹ ರಾಜಕೀಯ ಬುದ್ಧಿ ಅದು ಏತಕ್ಕಾಗಿ ನಮ್ಮ ರಾಜಕಾರಣಿಗಳಿಗೆ? ಇದೇ ರೀತಿಯಾಗೇನೆ ನೂರಾರು ವರ್ಷಗಳ ಕಾಲ ಬ್ರಿಟಿಷರ್ನವರು ನಮ್ಮನ್ನು ಆಳಿದ್ದು. ಆಗ ಬ್ರಿಟಿಷನವರು ನಮ್ಮನ್ನು ಆಳ್ತಾ ಇದ್ರು, ಜಾತಿಗಳನ್ನು ಒಡೆದು. ಈಗ ರಾಜಕಾರಣಿಗಳು ಅದೇ ವಿದ್ಯೆಯನ್ನು ಕಲ್ತ್ಕೊಂಡಿದ್ದಾರೆ, ಅದೇ ವಿದ್ಯೆಯನ್ನು ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂಗಳು ಅರ್ಥವನ್ನು ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ಇನ್ನು ಪ್ರಾರಂಭವನ್ನು ಮಾಡ್ಕೊಳ್ಳಿ ನಾಳೆಯಿಂದ. ನಮ್ಮ ಜಾತಿ ಶ್ರೇಷ್ಠ, ಆ ತಾಲೂಕಿನಲ್ಲಿ ನಮ್ಮ ಜಾತಿ ಸಂಖ್ಯೆ ಜಾಸ್ತಿ ಇದೆ, ಆ ಜಿಲ್ಲೆನಲ್ಲಿ ನಮ್ಮ ಜಾತಿ ಸಂಖ್ಯೆ ಜಾಸ್ತಿ ಇದೆ, ನಮ್ಮ ಜಾತಿಯವ್ರು ಜಾಸ್ತಿ ಇದೀವಪ್ಪ ರಾಜ್ಯದಲ್ಲಿ, ನಮಗೆ DCM ಹುದ್ದೆ ಬೇಕು, ನಮಗೆ ಮಂತ್ರಿ ಸ್ಥಾನ ಬೇಕು, ಆ ಸ್ಥಾನ ಬೇಕು ಅಂತ ಅಂದ್ಬಿಟ್ಟು ನಾಳೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು ಪ್ರಾರಂಭವಾಗುತ್ತೆ. ಏಕೆ ಹೇಳಿ ಇದನ್ನೆಲ್ಲ ಬರ್ತಾ ಇರೋಂಥದ್ದು? ಈ ರೀತಿಯಾಗಿ ಹಿಂದೂಗಳನ್ನು ಒಡೆದು ಆಳುವುದಕ್ಕೇನೆ ನಾಳೆಯಿಂದ ಪ್ರಾರಂಭವಾಗಲಿ. ಇದೆಲ್ಲದರ ನಡುವೆ ನೀವುಗಳು ಕಳೆದೋಗ್ಬಿಟ್ಟಿದ್ದೀರಾ. ಯಾರು ಹೇಳಿ? ಈ ಬೌದ್ಧ ಮತದವರು, ಪಾರ್ಸಿಗಳು, ಜೈನ ಮತದವರು, ನೀವುಗಳೆಲ್ಲ ಎಲ್ಲೋಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿಲ್ಲ. ನೀವುಗಳು ಅಲ್ಪಸಂಖ್ಯಾತರಿಗೆ ದೊರಿಬೇಕಾಗಿರೋಂಥದ್ದೆಲ್ಲ ದೊರೀತಾ ಇದೆಯಾ? ದೊರೆದ್ರೆ ನಿಮ್ಮ ಪುಣ್ಯ, ದೊರೀಲಿಲ್ಲ ಅಂತಂದರೆ ನೀವು ಜಾತಿಗಳಾಗಿ ಪರಿವರ್ತನೆಯನ್ನು ಮಾಡ್ಕೊಂಬಿಡಿ. ಈಗ ಜಾತಿಗಳಾಗಿ ಮಾಡಿದಾರಲ್ಲ, ಆ ರೀತಿಯಾಗಿ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಜಾತ್ಯಾತೂತಿನ ಹಿಂದೂಗಳಿಗೆ ದೊಡ್ಡದಾದಂಥ ಒಂದು ನಮಸ್ಕಾರವನ್ನು ಮಾಡುತ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.